ಅಂಬಾಯಿ ಅವ್ರನ್ನ ತೆಗೆದು ಮತ್ತೆ ನಿಮ್ಮನ್ನ ನಾಮಿನೇಟ್ ಮಾಡೋದು ತೆಗಿಲಿಲ್ಲ, ಅವ್ರನ್ನ ಸ್ಟೇಟಿಗೆ ಕಳಿಸಿದ್ರು. ಹಾ, ಪ್ರಮೋಷನ್ ಖಾಲಿ ಆಗ್ಲಿಕ್ಕೆ ಕಾರಣ ಏನಂತಂದ್ರೆ ಇಂದಿನ ಅಧ್ಯಕ್ಷರು ಇವತ್ತು ನೀವು ದಮ್ಮಿದ್ರೆ ತಾಕತ್ತಿದ್ರೆ ಬಂದು ನಾಮಿನೇಷನ್ ಮಾಡಂತಕ್ಕಂಥ ಮಾತನ್ನು ಹೇಳಿದ್ರು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾನು ಇಂದಿನ ಅಧ್ಯಕ್ಷರು ಸೊ ಹಾಗಾಗಿ ನಾನು ದಮ್ಮು ತಾಕತ್ತು ತೋರಿಸೋ ಸಲುವಾಗಿ ಬಂದು ಇವತ್ತು ಅಧ್ಯಕ್ಷನಾಗಿದ್ದೇನೆ. ಎಲ್ಲ ನಿರ್ದೇಶಕರ ಸಹಾಯದೊಂದಿಗೆ, ನಿರ್ದೇಶಕರ ಸಹಕಾರದೊಂದಿಗೆ ನಾನು ಇಲ್ಲಿ ಬಂದು ಅಧ್ಯಕ್ಷನಾಗಿದ್ದೇನೆ. ಈಗ ನೋಡ್ರಿ, ಇದು ಒಂದು ಕೋಆಪರೇಟಿವ್ ಸೊಸೈಟಿ. ಇದು ಪಕ್ಷ ಭೇದ ಇದರಲ್ಲಿ ಬರೋದಿಲ್ಲ. ಇದು ಒಂದು ಸಂಸ್ಥೆ. ಇದರಲ್ಲಿ ನಾವೆಲ್ಲರೂ ಆಯ್ಕೆಯಾದಂಥವ್ರು, ನಾಮನಿರ್ದೇಶನ ಆದಂಥವ್ರು ಒಂದು ದೊಡ್ಡ ಜವಾಬ್ದಾರಿಯನ್ನು ಇವತ್ತು ನಮಗೆ ಕೊಟ್ಟಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಸಹಕಾರದೊಂದಿಗೆ ಇದನ್ನು ಉತ್ತಮ ಗುಣಮಟ್ಟದಲ್ಲಿ ಬೆಳೆಸ್ತಕ್ಕಂಥ ಕೆಲಸವನ್ನು, ಯಾಕಂದರೆ ಸರ್ಕಾರ ನಮ್ಮದೇ ಇರೋದ್ರಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಹೆಚ್ಚು ರೈತರಿಗೆ ಆಸಕ್ತಿ ವಹಿಸಿ ಕೆಲಸ ಮಾಡೋದ್ರಿಂದ ಅವರ ಆಶೀರ್ವಾದದೊಂದಿಗೆ ಇದನ್ನು ಉತ್ತುಂಗಕ್ಕೆ ಏರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈಗ ಅಧ್ಯಕ್ಷರಾಗಿದ್ದೀವಿ, ಹೇಳಿದ್ದೀವಿ. ಯಾರು ಹಾಕಿದ್ದಾರೆ, ಯಾಕೆ ಅಂದಿದ್ದಾರೆ ಅವರು ಕೇಳಿದ್ದಾರೆ. ಯಾವುದು ಇಲ್ಲ ಸಂಭಾಷಣೆ ನಡೀತಕ್ಕಂಥ ಸಂದರ್ಭದಲ್ಲಿ ನಿರ್ದೇಶಕರಿಗೇನಿಲ್ಲ, ವಾಗ್ವಾದ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು. ಸೊ ಈಗಾಗಿದೆ, ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಬೇಡ. ಈಗ ಆಗಿದ್ದೀವಿ. ಡೆವಲಪ್ಮೆಂಟ್ ಬಗ್ಗೆ ನೀವು ಸಹಕಾರ ಮಾಡ್ರಿ, ನಿಮ್ಮ ಜೊತೆಗೆ ನಾವಿರ್ತೇವೆ, ರೈತರ ಜೊತೆಗೆ ನಾವಿರ್ತೇವೆ. ಅಧ್ಯಕ್ಷರ ಅವಧಿಯಲ್ಲಿ ಇದೇ ನೀವು ಏನ್ ಪ್ರೆಸ್ ಮೀಟ್ ಮಾಡ್ತೀರಿ, ಇಲ್ಲಿ ಏನು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳಿದ್ರು, ಅದ್ರ ಬಗ್ಗೆ ಸಾಕಷ್ಟು ಆರೋಪಗಳಿದಾವೆ. ಅದ್ರ ಜೊತೆಗೆ ಈ ಒಂದು ಮಿಲ್ಕ್ ಪೌಡರ್ ಆರೋಪಗಳಿದಾವೆ. ಇದ್ರ ಬಗ್ಗೆ ಒಬ್ಬ ಈ ಒಂದು ಅಡಿಪಾಯ ಆಗ್ತಕ್ಕಂಥ ಸದಸ್ಯರಾದಂತಹ ಕರೂರು ತಿಮ್ಮಾರೆಡ್ಡಿ ಅವರೇ ಭೀಮಾ ನಾಯ್ಕರ ವಿರುದ್ಧ ಸಾಕಷ್ಟು ಕೋರ್ಟ್ ಇದೆ. ಈ ವಿಚಾರದಲ್ಲಿ ನಿಮ್ಮನ್ನ ದಮ್ಮು ತಾಕತ್ತಂತ ಕೆದಕಿದ್ದಾರೆ. ಅವ್ರನ್ನೆಲ್ಲ ನೀವು ಫಾಲೋ ಅಪ್ ಮಾಡ್ತೀರಾ? ಈಗ ನೋಡ್ರಿ, ಹಿಂದೇನು ನಡೆದಿದ್ದೇನೋ ಅದನ್ನ ನಾನು ಇವತ್ತು ತಾನೇ ಅಧ್ಯಕ್ಷರಾಗಿದ್ದೇನೆ. ನಮ್ಮ ನಿರ್ದೇಶಕರ ಸಹಾಯದಿಂದ ಮುಂದಿನ ದಿನ ಚರ್ಚೆ ಮಾಡಿ ಇವತ್ತು ಅದು ಯಾವುದಕ್ಕೂ ಕೂಡ ಅವಕಾಶ ಕೊಡದೇನೆ ಈ ಸಂಸ್ಥೆಯನ್ನ ಉತ್ತಮ ಗುಣಮಟ್ಟದಲ್ಲಿ ಚರ್ಚೆ ಮಾಡೋಣ. ಈಗ ಸಾಲದಲ್ಲಿ ಇದೆ ಅಂತೇಳಿ ನಮ್ಮ ನಿರ್ದೇಶಕರು ಇವತ್ತು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಏನು ಹೆಚ್ಚು ಲಾಭ ಬರಲಿಕ್ಕೆ ಏನು ಸಹಕಾರ ಆಗ್ತದೆ, ರೈತರಿಗೆ ಇದರಿಂದ ಲಾಭ ಆಗ್ತದೆ, ಅದ್ರ ಬಗ್ಗೆ ಒತ್ತು ಕೊಡ್ತಕ್ಕಂಥ ಕೆಲಸ.